ಸರ್, ಈಗ ಭರತ್ ರೆಡ್ಡಿ ಅವ್ರದ್ದು ಸದನದಲ್ಲಿ ನಾವು ನೋಡಿದ್ವಿ ಏಕವಚನದಲ್ಲಿ. ಸರ್, ಇನ್ನು 34-33 ವಯಸ್ಸು, ಲಂಡನ್ ಓದಿದ್ದೀನಿ, ಆ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಎಲ್ಲ ಇಷ್ಟು ಜಿದ್ದು ಹಠ ಯಾಕೆ ಅಂತ, ಸುಟ್ಟು ಬಿಡ್ತೀನಿ, ಕೊಲ್ಲಕ್ಕೆ ಬೇರೆ ಬೇರೆ ಅವಕಾಶಗಳಿದ್ವು, ಈ ಮನಸ್ಥಿತಿ ಯಾಕೆ ಅಂತ ಅವ್ರಿಗೆ ಬಂದಿದ್ದು. ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಸರ್, ವಿಧಾನ ಪರಿಷತ್ನಲ್ಲಿ ಸಿ.ಟಿ. ರವಿ ಅವರು ಒಂದು ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ ಆಡಿರ್ತಕ್ಕಂಥ ಎಕ್ಸಾಂಪಲ್ ಇವತ್ತು ಮುನ್ರತ್ನ ಅನ್ನುವಂತ HIV ಇಂಜೆಕ್ಟ್ ಮಾಡುವಂತ, ಹನಿ ಟ್ರಾಪ್ ಮಾಡುವಂತ ಮುತ್ತು ರತ್ನ ಒಕ್ಕಲಿಗ ಮತ್ತೆ ದಲಿತ ಮಹಿಳೆಯರಿಗೆ ಕಾನೂನು ಪರಿಧಿಯಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಂತ ಕೆಲಸ ಆಗಲಿ, ಅದನ್ನ ಬಿಡಿ. ನಿಮ್ಮನ್ನ ಮಾತ್ರ ಮುಚ್ಚಿಟ್ಕೊಂಡು ಇನ್ನೊಬ್ರದ್ದು ಹೇಳಂತ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಳಿ. ನೀವು ಸಭ್ಯತೆಯಿಂದ ಈ ರಾಜ್ಯವನ್ನ ಕಾಪಾಡೋದಾದ್ರೆ, ಪರವಾಗಿದ್ರೆ ನೀವು ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ರಾಜ್ಯ ಜನತೆ ಹೇಳಿ. ಸುಟ್ಟು ಬಿಡ್ತೀನಿ. ಒಂದ್ ನಿಮಿಷ ಸರ್, ಇಲ್ಲಿ ನಾನು ಮಾತಾಡಕ್ ಬಂದಿದ್ದೀನಿ ಸರ್. ಆ ಬಾರಿನೂ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ತಾವು ಸ್ವಲ್ಪ ಸಮಾಧಾನ ನಾವು ಮಾತನಾಡಬೇಕಾದ್ರೆ ನನ್ನ ಕ್ಲಾರಿಟಿ ಜನಕ್ಕೆ ಗೊತ್ತಾಗಬೇಕು ಸರ್. ಸರ್, ಇವತ್ತು ಭರತ್ ರೆಡ್ಡಿ ಅವರು ಅವತ್ತು ರಾತ್ರಿ ಮಾತನಾಡುವಾಗ ನಾನು ಮಾತನ್ನ ನೋಡ್ತಾ ಇದ್ದೆ. ಒಂದು ಕಡೆ ಕಾರ್ಯಕರ್ತ ಹೆಣವಾಗಿ ಬಿದ್ದಿದ್ದಾನೆ, ನಮ್ಮ ಪಕ್ಷದ ಕಾರ್ಯಕರ್ತ. ಯಾರಿಗೆ ಆದ್ರೂ ರೋಷ ಆಕ್ರೋಶ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಸಹಜ. ಆದ್ರೆ ಅವ್ರು ಹೇಳ್ತಾರೆ ಆ ರೀತಿ ಮಾಡಬಹುದು, ಆದ್ರೆ ನನ್ನ ಸಂಸ್ಕೃತಿ ಅದಲ್ಲ, ನಾನು ವಿದೇಶದಿಂದನೇ ಶಿಕ್ಷಣ ಪಡ್ಕೊಂಡ್ ಬಂದಿದ್ದೀನಿ ಅನ್ನುವಂತ ವಿಚಾರವನ್ನ ಅವ್ರು ಹೇಳಿದ್ದಾರೆ. ಕೇಳಿ ಸರ್, ಇದು ಇವತ್ತು ವಾಲ್ಮೀಕಿ ಸಮುದಾಯದ ಮೇಲೆ ವಿಶೇಷ ಪ್ರೀತಿ ಅನ್ನೋದ್ರ ಬಗ್ಗೆ ಇವ್ರು ಹೇಳಿದ್ರು. ಆ ಫ್ಲೆಕ್ಸ್ ಯಾಕೆ ಹರಿದಾಕಿದ್ರು ಜನರ ಕಣ್ಣಿಗೆ ಕಾಣುವಾಗೆ ಅದನ್ನ ಹೇಳ್ತಾ ಇಲ್ಲ. ಇದೇ ವಾಲ್ಮೀಕಿ ಸಮುದಾಯದ ಇಬ್ಬರು ಯುವಕರು ಇದೇ ಹೊಸಪೇಟೆಯಲ್ಲಿ ಒಂದು ಗೂಡಂಗಡಿ ಹತ್ರ ಟೀ ಕುಡಿಬೇಕಾದ್ರೆ ಇದೇ 6 ವರ್ಷಕ್ಕವರ ಮಗ ಗುರ್ಸಿಕೊಂಡ್ರಲ್ಲ, ಅವ್ರ ಮನೆಗೆ ಪರಿಹಾರ, ಅವ್ರ ಮನೆಗೆ ಸಾಂತ್ವನ ವಾಲ್ಮೀಕಿ ಸಮುದಾಯದವರು ಏನಾದ್ರು ಹೇಳಿದಾರ? ಅಥವಾ ಇವತ್ತು ನಮ್ಮ ಕಾರ್ಯಕರ್ತನ ಬಗ್ಗೆ ಅನುಕಂಪ ಅಂತ ಹೇಳೋರು ನಮ್ಮ ಕಾರ್ಯಕರ್ತನ ಮನೆಗೆ ಏನಾದ್ರು ಹೋಗಿದಾರ? ಸರ್, ಈಗ ನಾವು ಎರಡು ಪ್ರಕರಣಗಳೇ ಉತ್ತರ ಕನ್ನಡದಲ್ಲಿ ಒಬ್ಬ ಗಾಳಿಗ ಅನ್ನುವಂತ, ಮೇ ಬಿ ಆ ಹೆಸರು ನಾನು ಮರ್ತಿದ್ರು ಕ್ಷಮಿಸಬೇಕು, DK ಶಿವಕುಮಾರ್ ಅವರು ಬಿಜೆಪಿ ಕಾರ್ಯಕರ್ತನ ಮನೆಗೋಗಿ ಸಾಂತ್ವನ ಹೇಳಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ ಸರ್. ಸರ್, ಹರ್ಷ ಅವರ ಒಂದು ಹತ್ಯೆ ಆಯ್ತಲ್ವಾ ಸರ್, ಇವ್ರದೇ ಆಳ್ವಿಕೆ. ಪ್ರವೀಣ್ ನೆಟ್ಟ ಅವರವರ ಹತ್ಯೆ ಆಯ್ತಲ್ವಾ ಸರ್, ಇವ್ರದೇ ಆಳ್ವಿಕೆ. ಆಗ ನಡೆದಂತ ಕರ್ಫ್ಯೂ ಇದ್ರೂ ಸಮೇತ ಆ ಹೆಣವನ್ನು ಯಾವ ರೀತಿ ಮೆರವಣಿಗೆ ಮಾಡಿ ಆ ಒಂದು ಗಲಾಟೆ ಎಬ್ಬಿಸುವಂತ ಕೆಲಸ ಎಲ್ಲ ಮಾಡಿದ್ರಲ್ಲ ಸರ್. ನಮಗೊಂದು ಸಂಸ್ಕೃತಿ ಇದೆ. ನಮ್ಮ ನಾಯಕರು ಯಾರೋ ಭರತ್ ರೆಡ್ಡಿ ಅವರಾಗಿರ್ಬೋದು ಅಥವಾ ಗಣೇಶ್ ಅವರಾಗಿರ್ಬೋದು, ಹೆಣಕ್ಕೆ ಹೆಗಲು ಕೊಟ್ಟು ಅವ್ರ ಕುಟುಂಬದವ್ರ ಜೊತೆ ಅವತ್ತಿಂದ ಇವತ್ತಿನ ಭಯ ಶುರುವಾಗಿದೆ. ನಾವು ಈ ಕಾನೂನಿಗೆ ಬೆಲೆ ಕೊಡ್ತೀವಿ, ಈ ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ. ಈ ರೆಡ್ಡಿ ಪಟಾಲಂ ಯಾರು, ಜನಾರ್ದನ್ ರೆಡ್ಡಿ ಪಟಾಲಂ ಏನಿದೆಯಲ್ಲ, ಜನಾರ್ದನ್ ರೆಡ್ಡಿನ ಊರ್ ಬಿಟ್ಟು ಕೋಟೆ ಭಯ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಬಂದಿದೆ ವಾಪಸ್ ಅಂತ ಭಯ. ಯಾವ ಭಯ ಸರ್? ಕಾಂಗ್ರೆಸ್ನವ್ರಿಗೆ ಸರ್, ಕರುಣಾಕರ್ ರೆಡ್ಡಿ ಇವತ್ತು ಗೆದ್ದಿದಾರ, ಸೋಮಶೇಖರ್ ರೆಡ್ಡಿ ಗೆದ್ದಿದಾರ, ವಿಧಾನಸಭಾ ಕ್ಷೇತ್ರ ಮತ್ತೆ ಜನಾರ್ದನ್ ರೆಡ್ಡಿ ಧರ್ಮಪತ್ನಿ ಸೋತಿರುವ ಈ ಸೋಲು ಇವರಿಗೆ ಯಾವ ಭಯ ಪಡ್ಬೇಕು ಸರ್? ಸರ್, ಸಂವಿಧಾನದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರ್ವಾಧಿಕಾರ ಅಲ್ಲಿ ಡಿವೈಡ್ ಆಯ್ತು. ಏನೋ ಅವ್ರು ಹೆಂಡತಿ ನಿಂತ್ಕೊಂಡು ಇಲ್ಲಿ ಸಹೋದರ ನಿಂತ್ಕೊಂಡು ಡಿವೈಡ್ ಆಯ್ತು, ಅದೃಷ್ಟ ಗೆದ್ದಿದ್ದಾರೆ ಅಂತ ಹೇಳಿ. ನಿಮಿಷ, ಇಡೀ ಅಖಂಡ ವಿಜಯನಗರ ಮತ್ತೆ ಬಳ್ಳಾರಿನಲ್ಲಿ 10 ಕ್ಷೇತ್ರದಲ್ಲೂ ನಾವು ಗೆದ್ದಿದ್ದೀವಿ, ಬೈ ಎಲೆಕ್ಷನ್ ಅಲ್ಲೂ ನಾವು ಗೆದ್ದಿದ್ದೀವಿ, ಸಂಸತ್ ಚುನಾವಣೆಯಲ್ಲೂ ನಾವು ಗೆದ್ದಿದ್ದೀವಿ. ಯಾವ ಡಿವೈಡ್ ಸರ್? ಜನರು ಕಾಂಗ್ರೆಸ್ ಕಡೆ ಆಕರ್ಷಿತರಾಗಿದ್ದಾರೆ. ನಮ್ಮ ಹೇಳಿಕೆ ಸಹಿಸ್ತೇನೆ, ನಮ್ಮ ಮೇಲೆ ಈ ರೀತಿ ರೌಡಿಸಂ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಿದ್ದಾರೆ ಸರ್. ಒಂದು ದಿನಕ್ಕಾದ್ರೂ ಬಿಜೆಪಿನವರು ಇವರು ಶೋಭಾ ಕರ್ನಾಟಕ ಬಂದು ಮಾತಾಡ್ತಾರೆ, ಸೋಮಣ್ಣ ಬಂದು ಮಾತಾಡ್ತಾರೆ, ಪ್ರಹ್ಲಾದ್ ಜೋಶಿ ಬಂದು ಮಾತಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅವರು ಪೋರ್ಟ್ಫೋಲಿಯೋಗಳಲ್ಲಿ ಒಂದು ಕೊಡುಗೆ ನಮ್ಮ ತೆರಿಗೆ ವಿಚಾರದಲ್ಲಿ ನಮಗೆ ಬರಬೇಕಾದ 7,200,000 ಕೋಟಿ ರೂಪಾಯಿ ತೆರಿಗೆ ಬಗ್ಗೆ ಮಾತಾಡ್ತಾರೆ. ಹಣಕಾಸು ಕರ್ನಾಟಕಕ್ಕೆ ಹೆಣ ಬಿದ್ದಾಗ ಬರುವಂತ